ಮ್ಯಾಕ್ಸ್ ಸಿನಿಮಾದ ಸಕ್ಸಸ್ ಮೀಟ್ ನಿನ್ನೆ ಜಿಟಿ ಮಾಲ್ ನಲ್ಲಿ ಆಯೋಜನೆ ಮಾಡಿದರು. ಹಾಗೆ ಕಿಚ್ಚನ ಫ್ಯಾನ್ಸ್ ಮೀಟ್ ಕೂಡ ಆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸೇರಿದ್ದರು. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಸಾಕಷ್ಟು ಜನ ಇದ್ದರು. ಜಿಟಿ ಮಾಲ್ ತುಂಬಾ ಒಂದೇ ಸೌಂಡ್, ಜಿಟಿ ಮಾಲ್ ತುಂಬಾ ಹಬ್ಬಿತು. ಈ ಹಿಂದೆ ಒರಾಯನ್ ಮಾಲ್ ನಲ್ಲಿ ಇದೇ ರೀತಿ ಜನ ಸೇರಿದ್ದರು. ತಮಿಳ್ ನಿರ್ದೇಶಕನ ಹತ್ತಿರ ಕಿಚ್ಚ ಕನ್ನಡ ಮಾತನಾಡಿಸಿದರು. ಅವರು ಮಾತನಾಡುವ ಶೈಲಿ ನೋಡಿದರೆ ನಿಜಕ್ಕೂ ತುಂಬಾ ಸಂತೋಷವಾಗುತ್ತೆ. ಹಾಗೆ ವೇದಿಕೆ ಮೇಲಿದ್ದ ಆಂಕರ್ ಕಿಚ್ಚನಿಗೆ ದೃಷ್ಟಿ ತೆಗೆದರು. ಏನಕ್ಕೆ ಅಂದ್ರೆ ಕಿಚ್ಚನ ಸಿನಿಮಾವನ್ನು ನೋಡಿ ಸಾಕಷ್ಟು ಜನ ಸಿನಿಮಾ ಹೇಗಾದ್ರೂ ಮಾಡಿ ಮಕಾಡೆ ಮಲಗಿಸಬೇಕೆಂಬ ಅವರ ಆಸೆ ಈಡೇರ್ಲಿಲ್ಲ. ಜಿಬಿಗಳ ಮೇಲೆ ಜಿಬಿಗಳು ಎಡಿಟ್ ವಿಡಿಯೋಗಳು ಮಾಡ್ಕೊಂಡು ಇಟ್ಕೊಂಡಿದ್ದರು. ಅವೆಲ್ಲ ಜಿಬಿ ಎಡಿಟ್ ವಿಡಿಯೋಗಳು ಈ ಸಲ ವರ್ಕೌಟ್ ಆಗಿಲ್ಲ. ಸಿನಿಮಾ ಭರ್ಜರಿಯಾಗಿ ಗೆದ್ದಿದೆ. ಯಾವ ರೇಂಜ್ಗೆ ಅಂದ್ರೆ ಟಿಕೆಟ್ ಕೌಂಟರ್ ನಲ್ಲಿ ಕೂಡ ಟಿಕೆಟ್ ಅರಿಯಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಜನ ಸೇರಿದ್ದರು. ಯಾರಾದ್ರೂ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಹಾಗೂ ಸುದೀಪ್ ಅವರ ಬಗ್ಗೆ ವಿಡಿಯೋ ಮಾಡಿದ್ರೆ ಕಾಮೆಂಟ್ ಬಾಕ್ಸ್ ಹತ್ತಿರ ಈಟಿಗೆ ಬಂದಿರುವ ಬೀದಿ ನಾಯಿಗಳ ರೀತಿ ಕಾಯ್ತಾ ಇರ್ತಾರೆ. ಅಲ್ಲಿ ಕೂಡ ಇವರ ರೋದನೆ ಇದ್ದೇ ಇರುತ್ತೆ. ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್ ಕಾಮೆಂಟ್ ಸೆಕ್ಷನ್ ಗಳಲ್ಲಿ ಇವರದ್ದೇ ಕಾರುಬಾರು. ಜೈ ಎಂಬ ಪದ ಇವರ ಮನೆಯ ಪಿನ್ ಕೋಡ್ ಮಾಡ್ಕೊಂಡಿದ್ದಾರೆ. ಅದು ಸಾಲದು ಅಂತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ಅದೇ ಹಾಡು ಆಗ್ಬೇಕು ಅಂತ ಅಲ್ಲಿ ಕೂಡ ಗಲಾಟೆ ಮಾಡಿ ಪೊಲೀಸರ ಹತ್ರ ಗುಮ್ಮಿಸ್ಕೊಂಡು ಬರ್ತಾರೆ. ಇವ್ರನ್ನೆಲ್ಲ ಎತ್ತಾಕೊಂಡು ಹೋಗಿ ಅಬ್ಬೆಗರಿಯ ಅಣ್ಣಮ್ಮ ದೇವಿಯ ಗ್ರಾಮದಲ್ಲಿ ಸಂಜೆ ಶಿಕ್ಷಣವನ್ನು ಕೊಡಿಸಬೇಕು. ಇಲ್ಲ ಅಂದ್ರೆ ಬದಲಾಗುವ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ. ಅಭಿಮಾನಿಗಳಿಗೋಸ್ಕರ ಸಿನಿಮಾ ಮಾಡ್ತೀನಿ ಅಂತ ಸುದೀಪ್ ಅವರು ಮಾತು ಕೊಟ್ಟಿದ್ದರು. ಅದೇ ರೀತಿ ಆ ಮಾತನ್ನು ಈಗ ಈಡೇರಿಸಿಕೊಂಡಿದ್ದಾರೆ. ಮ್ಯಾಕ್ಸ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ. ಎಲ್ಲಾ ರಾಜ್ಯಗಳಲ್ಲೂ ಭರ್ಜರಿಯಾಗಿ ಓಡುತ್ತಿದೆ. ಅದರಲ್ಲೂ ಕೂಡ ಬೇರೆ ರಾಜ್ಯಗಳಲ್ಲಿ ಕಿಚ್ಚನ ಮ್ಯಾಕ್ಸ್ ಸೌಂಡ್ ಭರ್ಜರಿಯಾಗಿ ಕೇಳಿ ಬರುತ್ತಿದೆ. 6 ವರ್ಷ ಮಕ್ಕಳಿಂದ ಹಿಡಿದು 60 ವರ್ಷದ ಹಿರಿಯರುವರೆಗೂ ಈ ಸಿನಿಮಾ ನೋಡಿದ್ದಾರೆ. ಇದೊಂದು ಮಾಸ್ ಸಿನಿಮಾ. ಆದ್ರೂ ಕೂಡ ಎತ್ತಿನ ಬಂಡಿ ಟ್ರ್ಯಾಕ್ಟರ್ ನಲ್ಲಿ ಬಂದು ಕುಟುಂಬ ಸಮೇತ ಈ ಸಿನಿಮಾ ನೋಡಿದ್ದಾರೆ. ಒಂದು ಬಿಗ್ ಬಾಸ್ ಶೋ ಇಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಯಾರು ಅಂದುಕೊಂಡಿರಲಿಲ್ಲ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಈ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟವಾಗಿದೆ. ಈ ರೀತಿಯ ಸಿನಿಮಾಗಳು ಕಿಚ್ಚನಿಂದ ಬರಬೇಕು ಅಂತ ಸಾಕಷ್ಟು ಅಭಿಮಾನಿಗಳ ಬೇಡಿಕೆ ಕೂಡ ಇದೆ. ಒಟ್ನಲ್ಲಿ ಸಿನಿಮಾ ಮಾತ್ರ ಸಿಕ್ಕಾಪಟ್ಟೆ ಈ ವರ್ಷ ಕ್ರಿಸ್ಮಸ್ ಗೆ ಮ್ಯಾಕ್ಸಿಮಮ್ ಮಾಸ್ ಇಟ್ಟುಕೊಟ್ಟಿದೆ. ಪಕ್ಕದ ರಾಜ್ಯಗಳಿಗೆ ಇವರೇ ಮಾಸ್ ಹೀರೋ. ಅಲ್ಲಿನ ಪ್ರೇಕ್ಷಕರೇ ಈ ಮಾತನ್ನು ಹೇಳುತ್ತಿದ್ದಾರೆ. ಇವೆಲ್ಲ ಒಂದೇ ಕಣ್ಣಿನಲ್ಲಿ ನೋಡುತ್ತಿದ್ದ ನಮ್ಮ ಕೊಳಚೆ ಪ್ರದೇಶದ ಹಂದಿಗಳು ಉರಿತ ತಾಳಿದೆ ಕೆರೆತ ಉಂಟಾಗಿ ಬ್ಯಾಕ್ ಅಲ್ಲಿ ಬೆಂಕಿ ಬಿದ್ದಂತಾಗಿದೆ. ವಿಕ್ರಾಂತ್ ರೋಣ ಟೈಮ್ ಅಲ್ಲಿ ಮಾಡಿದ ಚಮಚ ಕೆಲಸಗಳು ಈ ಬಾರಿ ವರ್ಕೌಟ್ ಆಗಿಲ್ಲ. ಪ್ರತಿ ಬಾರಿ ಸಮಯ ಒಂದೇ ರೀತಿ ಇರಲ್ಲ. ಕನ್ನಡ ಚಿತ್ರರಂಗಕ್ಕೆ ಇದು ಬಿಗ್ಗೆಸ್ಟ್ ಸಿನಿಮಾ, ಬಿಗ್ಗೆಸ್ಟ್ ಸಕ್ಸಸ್. ಈ ಬಾರಿ ಪ್ರತಿ ಥಿಯೇಟರ್ ನಲ್ಲಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದರು ಕಿಚ್ಚನ ಅಭಿಮಾನಿಗಳು. ಪರಭಾಷೆಯವರಿಗೆ ಈ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟವಾಗಿದೆ. ಈ ಸಿನಿಮಾ ಮುಖ್ಯವಾಗಿ ಇಷ್ಟೊಂದು ಭರ್ಜರಿಯಾಗಿ ಗೆಲ್ಲೋದಕ್ಕೆ ಕಾರಣ ಕನ್ನಡದ ಸಿನಿ ಪ್ರೇಕ್ಷಕರು ಹಾಗೂ ಕಿಚ್ಚನ ಅಭಿಮಾನಿಗಳು. ಕಿಚ್ಚನ ಸಿನಿಮಾವನ್ನು ಕಿಚ್ಚನ ಹುಡುಗರು ಭರ್ಜರಿಯಾಗಿ ಪ್ರಮೋಷನ್ ಮಾಡಿದರು. ಯಾವ ರೀತಿ ಪ್ರಮೋಷನ್ ಮಾಡಿದರೆ ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರಾ. ಒಟ್ಟಾರೆಯಾಗಿ ಸಿನಿಮಾ ಭರ್ಜರಿಯಾಗಿ ಗೆದ್ದಿದೆ. ಇಂಥ ಸಿನಿಮಾಗಳು ಕಿಚ್ಚನಿಂದ ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಬರಬೇಕೆಂದು ಸಾಕಷ್ಟು ಸಿನಿ ಪ್ರೇಕ್ಷಕರ ಆಶಯ. ಕೊನೆಯದಾಗಿ ಇದು ನನ್ನ ವೈಯಕ್ತಿಕ ವಿಚಾರ. ಸುದೀಪ್ ಅವರ ಬಗ್ಗೆ ಹಾಗೂ ಮ್ಯಾಕ್ಸ್ ಚಿತ್ರದ ಕುರಿತು ಸ್ಟೋರಿ ಮಾಡಬಾರದು ಅಂತ ಕೆಲವರು ನನಗೆ ಎಚ್ಚರಿಕೆಯ ಸಂದೇಶಗಳು ಕೊಡುತ್ತಿದ್ದಾರೆ. ನನ್ನ ಯೂಟ್ಯೂಬ್ ಚಾನೆಲ್ ಪ್ರಾರಂಭ ಮಾಡಿದ ಮೊದಲ ದಿನ ಮೊದಲ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮ್ಯಾಕ್ಸ್ ಚಿತ್ರದ ಟೀಸರ್. ಆದ ಕಾರಣದಿಂದ ಈ ಸಿನಿಮಾದ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಕಾರಣ ಸುದೀಪ್ ಅವರು ಹಾಗೂ ಸುದೀಪ್ ಅವರ ಮಾತುಗಳು, ಅವರ ವ್ಯಕ್ತಿತ್ವ ನನಗೆ ತುಂಬಾ ಇಷ್ಟವಾಯಿತು. ಸುದೀಪ್ ಅವರ ಅಭಿಮಾನಿ ಅನ್ನೋದಕ್ಕಿಂತ ಫಾಲೋವರ್. ಅವರು ಸಾಕಷ್ಟು ವಿಚಾರಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ ಹಾಗೂ ಫಾಲೋ ಮಾಡ್ತೀನಿ. ಆದ ಕಾರಣದಿಂದ ಅವರ ಚಿತ್ರದ ಬಗ್ಗೆ, ಅವರ ಬಗ್ಗೆ ತುಂಬಾ ಆಸಕ್ತಿ. ಈ ವಿಡಿಯೋಗಳಿಂದ ನೋವು ಉಂಟಾಗಿರಬಹುದು, ತೊಂದರೆ ಆಗಿರಬಹುದು. ಕೆಲವರಿಗೆ ನೋವು ಉಂಟಾಗಿದ್ದರೆ ನನ್ನ ಕಡೆಯಿಂದ ಕ್ಷಮಾಪಣೆಯನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಹಾಗೆ 2025ಕ್ಕೆ ರೆಡಿ ಆಗ್ಬಿಡಿ. ಕ್ಯಾಲೆಂಡರ್ ಚೇಂಜ್ ಆಗ್ಬೋದು, ನಾನಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.